ರಗಳೆಗಳನ್ನು ಬಿಟ್ಟು ಅದರ ರಗಳೆಯಲ್ಲಿರೋ ಮಂದಾನಿಲ ಅಥವಾ ಲಲಿತಾ ಮತ್ತೊಂದು ಲಲಿತ ರಗಳೆ ಅದನ್ನು ಇಟ್ಕೊಂಡು ಮತ್ತು ಅವರೇ ಕೆಲವು ರಗಳೆಗಳ ಹೆಸರನ್ನು ಕೂಡ ತೀರಂಶಿಯವರು ಇತ್ಯಾದಿಯವರೆಲ್ಲ ಕೊಟ್ಟರು ಆ್ಯಕ್ಚುಲಿ ಅಲ್ವಾ. ಇದು ನಮಗೆ ಈಗ ಭಂಗ ಆಗಿದೆ. ಅಂದರೆ ಈಗ ಯಾರ್ಯಾರು ಬಹಳ ದೊಡ್ಡ ದೊಡ್ಡ ಸಮಗ್ರ ಕವನಗಳನ್ನು ಬರೀತಾ ಇದ್ದಾರೋ ಅವ್ರ ಹೆಸರು ಹೇಳಲ್ಲ, ಎದೆ ಹೊಡ್ಕೊಂಡು ಸತ್ತೋಗ್ತಾರೆ, ಬದುಕಿರೋದ್ರಿಂದ ಹೇಳಲ್ಲ. ವಿಮರ್ಶಕನಾಗಿ ನನಗೂ ಒಂದು ಸ್ವಧರ್ಮ ಇದೆ, ಅಂದರೆ ಹತ್ಯೆಗೆ ಕಾರಣ ಆಗಬಾರ್ದು ಅಂತ. ಅದಾಗ್ಬಿಡುತ್ತೆ. ಅಷ್ಟು ಮಾತು ಬಂದಾಗ ಸೋದಾಹರಣ ಕೊಟ್ಟರೆ ಕೆಲವೊಮ್ಮೆ ಅದು ಘಾತಕ ಆಗುತ್ತೆ. ಅವರ ಸಮಗ್ರಗಳು ಬಂದಿದೆ. ಆದರೆ ಈಗ ಗಣೇಶ್ ಅವರು ಆ ಸಾಲು ಅಂತ ಅಡಿಗಿರ್ತದೆ ನಾನು ಹೇಳಿದೆ. ಬೇಂದ್ರೆ ಅವ್ರದ್ದು, ಕುವೆಂಪು ಅವ್ರದ್ದು, ಸೇಡಿಯಾಪು ಅವ್ರದ್ದು, ಮತ್ತೊಬ್ಬರನ್ನ ನಾವು ಹೇಳ್ಬೋದು. ಯಾಕೆ ಅಂದರೆ ಅದು ನಾಲಿಗೆ ಮೇಲೆ ನಮಗೆ ಇದೆ, ಕಂಠದಲ್ಲಿ ಮತ್ತು ಹೃದಯದಲ್ಲಿ ಕೂತಿದೆ. ಹಾಗೆ ನವ್ಯೋತ್ತರದಲ್ಲಿ ಬಂದಂತಹ ಒಂದು 50 ವರ್ಷದ ಲಿಟ್ರೇಚರಲ್ಲಿ ನನ್ನ ಒಂದು ಸಣ್ಣ ಇದರಲ್ಲಿ ಹೇಳೋದಾದ್ರೆ ಅಡಿಗರ ಕವನಗಳನ್ನು ಬಿಟ್ಟರೆ, ಕೆಲವು ಕವನಗಳು 8-10 ಕವನಗಳನ್ನು ಬಿಟ್ಟರೆ ಗೋಪಾಲ್ ಕೃಷ್ಣ ಅಡಿಗರದ್ದು, ಬೇರೆಯವರ ಕವನಗಳು ಯಾರಿಗೂ ವಾಚೋವಿಧೇಯವಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಸೃಷ್ಟಿನಲ್ಲೇನೆ ಅವ್ರು ಹೇಳಿದ್ರಲ್ಲ ತೆತ್ಕೊಳ್ಳೋದು ಅಂತ. ಪೂರ್ತಿ ಅವರು ತೆತ್ಕೊಳ್ಳದೆ ನಾನು ಬರೆದ್ರೆ ಬೋದಿಲೇರ್ ಬರ್ದಂಗೆ ಬರಿಬೇಕು, ನಾನು ಬರೆದ್ರೆ ಬ್ರೆಕ್ಟ್ ಬರ್ದಂಗೆ ಬರಿಬೇಕು, ಬೆಕೆಟ್ ಬರ್ದಂಗೆ ಬರಿಬೇಕು, ಆಮೇಲೆ ಬಕೆಟ್ ಬರ್ದಂಗೆ ಬರಿಬೇಕು.